Hi guys, welcome back to my YouTube channel. Guys, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೊರಿಯನ್ ಸ್ಟೈಲ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಏನು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್, ಮಾಡೋಣ. ಏನು ಮಾಡ್ತೀಯ ಮಗನ? ನೀನೇ ಮಾಡ್ತೀರೋ? ನೀನು ಮಾತ್ರ ನಿಮ್ಮ ಅಮ್ಮನ ಬಿಡಬೇಡ ಮಾತ್ರ. ನೀನು ಅಲ್ಲಿಯೋ ಹಾಂ, ಅವ್ರ ಅಮ್ಮನ ಮಾತ್ರ ಬಿಡಲ್ಲ. ವಾಶ್ರೂಮಿಗೆ ಬಾ ಅಂದ್ರೂ ಬರ್ತಾನೆ ನನ್ನ ಜೊತೆ ಕರ್ಕೊಂಡು. ಹಾಯ್ ಗಾಯ್ಸ್, ಏನೇನು ಬೇಕು ಅದು ಗೊತ್ತಾ? ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಇದನ್ನ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಬನ್ನಿ. ಇದು ನನಗೆ ತುಂಬ ಇಷ್ಟ ಗಾಯ್ಸ್ ಅಡುಗೆ ಮಾಡೋಕ್ಕೆಲ್ಲ. ಏನಂದರೆ ಹೊರಡೋ ಕೆಲಸ ಮಾಡ್ಕೊಂಡು ಬರ್ತೀವ. ಕೆಲಸ ಮಾಡ್ಕೊಂಡು ಬಂದಾಗ ಮನೇಲಿ ಏನೋ ಒಂಥರ ಅನ್ಸೋದು. ಆಗ್ಲಿಂದ ಒಂದು ಸ್ವಲ್ಪ ಅಡುಗೆ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಒಂಥರ ವೆರೈಟಿ ಆದ್ರೆ ಚಾನ್ಸ್ ಸಿಕ್ಕಿರೋದು ಮದುವೆ ಆದ್ಮೇಲೆ ಅಡುಗೆ ಮಾಡೋಕ್ಕೆ. ಮದುವೆ ಆದ್ಮೇಲೆ ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಅದು ಹಂಗಂತ ನಾನು ಅಡುಗೆ ಮಾಡಲ್ಲ ಅಂತ ಅಲ್ಲ ಗಾಯ್ಸ್, ಅವ್ರಿಗೆ ಇಷ್ಟ ಅಂತ ಕೆಲವೊಂದು. ಈ ಮಟನ್ ಅಂದರೆ ನಾನು ತಿನ್ನಲ್ವಲ್ಲ, ಅವ್ರು ತಂದ್ಬಿಟ್ಟು ಅವ್ರಿಗೆ ಹೇಗೆ ಬೇಕು ಆ ಥರ ರೆಸಿಪಿ ಮಾಡ್ಕೋತಾರೆ. ಚಿಕನ್ ಎಲ್ಲ ತಂದರೆ ನಾನೇ ಮಾಡೋದು. ಫಸ್ಟು ನೀಟಾಗಿ ತರಕಾರಿ ಎಲ್ಲನೂ ನೀಟಾಗಿ ಹೆಚ್ಕೊಂಡು ಆಮೇಲೆ ನೆಕ್ಸ್ಟು ಮಾಡ್ಬೇಕು ಗಾಯ್ಸ್. ಫಸ್ಟ್ ಏನು ಮಾಡ್ತಾರೆ ಗೊತ್ತಾ? ತರಕಾರಿ ಹೆಚ್ಕೊಳ್ಳೋದು ಬಿಟ್ಟು ಇನ್ನೊಂದೇನೋ ಬೇಯಿಸಾಕೋದು, ಬೇಯಕ್ಕೆ ಇಡೋದು. ಆಮೇಲೆ ಅದೇನೋ ಅಂತ ಎಡವಟ್ಟಾಗುತ್ತೆ. ಇಲ್ಲೂ ನೋಡಬೇಕು ಅಲ್ಲೂ ನೋಡಬೇಕು ಅಂತ. ಫಸ್ಟು ಎಲ್ಲ ನೀಟಾಗಿ ಹೆಚ್ಕೋಬೇಕು. ಈರುಳ್ಳಿ, ಆನಿಯನ್ನು, ಮೆಣಸಿನ್ಕಾಯಿ ಎಲ್ಲನೂ. ಸಾರಿ, ಈರುಳ್ಳಿ ಆನಿಯನ್ ಎರಡು ಒಂದೇ. ಕ್ಯಾಪ್ಸಿಕಮ್ ನೋಡಿ ಗಾಯ್ಸ್, ಏನು ಮಾಡ್ತಾನೋ ಅವನು. ನನ್ನ ಮಗ ಅವನು ಬಂದು ಮಲಗಿ ನೋಡ್ತಾ ಇದ್ದಾನೆ. ಅಲ್ಲ, ಆ ಕಡೆ ತಿರ್ಕೊಂಡು ಬಿಟ್ಟಿದ್ದಾನೆ. ಚಿನ್ನಿ ಮಗನೆ, ಇಲ್ಲಿ ನೋಡು ಮಗನೆ, ಅಪ್ಪ ಏನು ಮಾಡ್ತಿದ್ದೆ ಮಗನೆ. ಅಯ್ಯಪ್ಪ, ಮೆಣಸಿನ್ಕಾಯಿ ಈ ಥರ ಹೆಚ್ಕೋಬೇಕು. ಕ್ಯಾಪ್ಸಿಕಮ್, ಈ ಕ್ಯಾಪ್ಸಿಕಮು ಸೆಂಟಲ್ಲಿ ಹಿಂಗೆ ಓಪನ್ ಮಾಡ್ಕೋಬೇಕು ಗಾಯ್ಸ್ ಫಸ್ಟು. ನಾನು ಎಷ್ಟೋ ಜನ ಅಡುಗೆ ಮಾಡಿದ್ದೀರಾ, ಬಟ್ ಏನೋ ಯಾವತ್ತೂ ಇಡೀ ಯಾರೂ ಅಡುಗೆನೇ ಮಾಡಿಲ್ಲ. ನಾನೇ ಫಸ್ಟ್ ಮಾಡ್ತಿರೋದು ಅಡುಗೆ. ಏನಂತ ತೋರಿಸ್ತೀನಿ ಅಂತ ಅಂದ್ಕೋಬೇಡಿ ಆಯಿತಾ? ಹಾಂ, ಹೆಂಗಾಯ್ತು? ಈರುಳ್ಳಿ ಮಾತ್ರ ಹೆಣ್ಮಕ್ಳು ಅದು ಹೆಂಗೆ ಇರ್ತಾರೋ ಗೊತ್ತಿಲ್ಲ, ಕಣ್ಣು ಸಿಕ್ಕಾಪಟ್ಟೆ ಉಳಿತೈತೆ ಗಾಯ್ಸ್. ಕ್ಯಾಪ್ಸಿಕಮ್ ಜಾಸ್ತಿ ಬೇಡ, ಸ್ವಲ್ಪ ಜಾಸ್ತಿ ಸಾಕು. ಎರಡೇ ಕಿಮ್ಚಿ ಮಾಡೋದು, 2 ಪ್ಯಾಕೆಟ್ ಬರುತ್ತೆ ಸೇಮ್ ಮ್ಯಾಗಿ ಟೈಪು. ಮುಗೀತು ಗಾಯ್ಸ್, ಎಲ್ಲ ಹೆಚ್ಕೊಂಡಿದ್ದಾಗಿದೆ. ಮೊಟ್ಟೆನ ಫಸ್ಟು ಹುರ್ಕೊಂಡು ಅದಕ್ಕೆ ಪೆಪ್ಪರು, ಖಾರದ ಪುಡಿ, ಉಪ್ಪು ಹಾಕ್ಬಿಟ್ಟು ಫಸ್ಟ್ ಫ್ರೈ ಮಾಡ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋಣ. ಕಿಮ್ಚಿ ಇದನ್ನು ಫಸ್ಟು ನೀರಲ್ಲಿ ಬೇಯಿಸ್ಕೋಬೇಕು ಫಸ್ಟು. ಇದು ಜಾಸ್ತಿನೂ ಬೇಯಬಾರ್ದು ಗಾಯ್ಸ್. ಜಾಸ್ತಿ ಬೇಯಿದ್ರೆ ಏನಾಗುತ್ತೆ ಗೊತ್ತಾ? ಒಂಥರ ಮುದ್ದೆ ಟೈಪ್ ಆಗುತ್ತೆ. ಈ ನೂಡಲ್ಸ್ ಯಾವ ಥರ ಬರುತ್ತೆ ಆ ಥರ ಬರುತ್ತೆ, ಬಟ್ ಇದು ಕಟ್ ಆಗಬಾರ್ದು. ಕಟ್ ಆಗುತ್ತೆ ಜಾಸ್ತಿ ಬೇಯಿದ್ರೆ. ಒಂಥರ ನಾವು ಹೇಳಿದ್ರೆ ಒಂಥರ ದಾರ ಥರ ಬರಬೇಕು ನೂಡಲ್ಸ್ ಟೈಪು. ತುಂಬ ಚೆನ್ನಾಗಿರುತ್ತೆ ಆಗ. ಮಸಾಲೆ ಮತ್ತು ಸಾಸ್ ಥರ ಇರುತ್ತೆ ಒಂದು ಸೀಸನಿಂಗ್. ಹಾಂ, ಇದು ತುಂಬಾ ಸ್ಪೈಸಿ ಇರುತ್ತೆ. ಈಗ ಇದಾಯಿತು ಗಾಯ್ಸ್. ಈಗ ನೆಕ್ಸ್ಟ್ ಈಗ ಮೊಟ್ಟೆ ಇದು ಮಾಡ್ಕೊಳ್ಳೋಣ. ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಆಯಿಲ್, ಸ್ವಲ್ಪ ಆಯಿಲ್ ಗಾಯ್ಸ್. ಆಯಿಲ್ ಆದಮೇಲೆ ಇದನ್ನು ಸೈಡ್ಗೆ ಇಟ್ಬಿಡೋಣ. ಸ್ವಲ್ಪ ಎಲ್ಲ ಕಡೆ ಈಗ ಆಯಿಲ್ ಹೋಗಬೇಕು, ಇಲ್ಲಾಂದರೆ ಒಂದು ಸೈಡು ಇದಾಗುತ್ತೆ. ಕರೆಕ್ಟಾಗಿ ಒಂದೇ ಕಡೆ ಮೊಟ್ಟೆ ಹಾಕ್ದಾಗ ಏನಾಗುತ್ತೆ ಅಂದರೆ ಒಂದು ಕಡೆ ಆಯಿಲ್ ಹೋಗಿರಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಆಯಿತು, ಈಗ ಮೊಟ್ಟೆ ಹೊಡೆಯೋಣ. 3 ಮೊಟ್ಟೆ ತೊಗೊಂಡಿದ್ದೀನಿ, 3 eggs. ಒಂದೊಂದಾಗಿ ಹಿಂಗೆ ಬಿಟ್ಟು ಒಂದು ಸೈಡ್ ಇಡೋಣ. ಇದನ್ನ ಯಾವ ಥರ ಅಂದರೆ ಎಗ್ ಬುರ್ಜಿ ಥರ. ಎಗ್ ಬುರ್ಜಿ, ಹಾಂ. ಎಗ್ಸು ಗೊತ್ತಾಗಬೇಕು ದಪ್ಪ ಆ ಥರ ಗೊತ್ತಾಗಬೇಕು. ಈಗಲೇ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಡೋಣ. ಸ್ವಲ್ಪ ಲೈಟಾಗಿ ಉಪ್ಪು, ಲೈಟಾಗಿ ಖಾರದ ಪುಡಿ. ಆ ಸ್ಪೈಸಿ ಅದರಲ್ಲಿ ಹೋಗ್ಬೇಕು ಗಾಯ್ಸ್, ಇಲ್ಲಾಂದರೆ ನಿಮಗೆ ಆ ಟೇಸ್ಟ್ ಸಿಗಲ್ಲ. ಪೌಡರ್ ಬೇಡ, ಪೆಪ್ಪರ್ ಏನು ಬೇಡ. ಹಾಂ, ಈ ಎಣ್ಣೆಗಾಯಿತು. ಈಗ ಇದನ್ನು ನಾನು ಮಿಕ್ಸ್ ಮಾಡಿಬಿಡ್ತೀನಿ ಈಗಲೇ, ಇಲ್ಲಾಂದ್ರೆ ಆಮ್ಲೆಟ್ ಆಗ್ಬಿಡುತ್ತೆ ಗಾಯ್ಸ್. ಈ ಥರ ಮಾಡ್ಕೋಬೇಕು.
ತಕಾಯಿದಿ. ಏನಕ್ಕೆ ಈ ಥರ ಮಾಡ್ಕೋತು ಅಂದರೆ ನಿಮಗೆ ಅದು ಉಪ್ಪು ಖಾರದ ಪುಡಿ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ ಈಗಲೇ ಮಾಡ್ಕೊಂಡ್ರೆ. ಇಲ್ಲ ಆಮೇಲೆ ಮಾಡ್ಕೋತೀನಿ ಅಂದರೆ ಅದು ಸ್ವಲ್ಪ ಉಪ್ಪು ಒಂದು ಕಡೆ ಖಾರದ ಪುಡಿ ಒಂದು ಕಡೆ ಹೋಗುತ್ತೆ ಗಾಯ್ಸ್. ಎಲ್ಲ ಆಯಿತು. ಈಗ ಇದನ್ನು ಫಸ್ಟು ಫ್ರೈ ಮಾಡಿಕೊಂಡು ಈ ಥರ ಮಾಡ್ಕೋಬೇಕಾಯ್ತು. ಸ್ವಲ್ಪ ಅದು ಬೇಯಲಿ, ಬೆಂದ ತಕ್ಷಣ ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದನ್ನು ಸಕ್ಕತ್ತಾಗಿರುತ್ತೆ ಇದು. ಸ್ಮೆಲ್ ಗೊತ್ತಾಯಿದೆ ಆಲ್ರೆಡಿ. ಬಾಯಲ್ಲೆಲ್ಲ ನೀರು ನೀರು. ಈ ಥರ ನೋಡಿ ಗಾಯ್ಸ್, ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿಕೊಂಡು ಇದನ್ನು ಸ್ಟವ್ನ ಕಡಿಮೆ ಕೊಟ್ಟು ಸ್ವಲ್ಪ ಗಾಯ್ಸ್ ಇದಾಗಿದೆ. ಈಗ ಒಂದು ಸೈಡಿಗೆ ಎತ್ಕೊಳ್ಳೋಣ. ಈ ಥರ ಒಂದು ಸೈಡಿಗೆ ಒಂದು ಪ್ಲೇಟಿಗೆ ಹಾಕ್ಕೋಬೇಕು ನೀಟಾಗಿ. ಇದು ಹಾಕೊಂಡ್ಮೇಲೆ ಎಲ್ಲ ಆಯ್ತಾ, ಹಾಕೊಂಡ್ಮೇಲೆ ಇದ್ರ ಕೆಲಸ ಮುಗೀತು. ಓಕೆನಾ, ಇದನ್ನು ಸೈಡಿಗೆ ಇಟ್ಬಿಡೋಣ. ಫಿನಿಶ್. ನೆಕ್ಸ್ಟ್ ಈಗ ತರಕಾರಿ ಹೆಚ್ಕೊಂಡಿದ್ನಲ್ಲ ಗಾಯ್ಸ್, ತರಕಾರಿ ಹೆಚ್ಕೊಂಡಿರೋದನ್ನ ಈಗ ನಾವು ಫ್ರೈ ಮಾಡ್ಕೋಬೇಕು. ಓಕೆನಾ, ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಸ್ವಲ್ಪ ಫ್ಲೇಮ್ ಜಾಸ್ತಿ ಕೊಡಿ. ಏನು ಮಾಡಬೇಕು ಅಂದರೆ ಮೂರನ್ನೂ ಒಟ್ಟಿಗೆ ಹಾಕೊಡೋಣ. ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಮೂರನ್ನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗಾಯ್ಸ್. ಇದು ನೀಟಾಗಿ ಫ್ರೈ ಆಗಬೇಕು ಗಾಯ್ಸ್ ಮೂರು. ಆಗಲೇ ನಿಮಗೆ ಆ ಫ್ಲೇವರು, ಆ ಟೇಸ್ಟು ಎಲ್ಲ ಸಿಗೋದು. ಈ ಥರ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಬಾಯ್ಲಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ಇನ್ನು ಬಾಯ್ಲ್ ಆಗಬೇಕು, ಇನ್ನು ಬೇಯಬೇಕಿದು. ಈ ಥರ ಒಂದು ಸ್ಪೂನ್ ತೊಗೊಂಡು ಗಾಯ್ಸ್ ಈ ಥರ ಇದು ಮಾಡ್ಕೊಳ್ಳಿ. ಇನ್ನೇನು ಇನ್ನೊಂದು 30% ಬೇಯಬೇಕು ಫಸ್ಟ್. ಇದು ಬೆಂದಮೇಲೆ ಒಂದು ಕಡೆ ಹಾಕ್ಕೊಂಡು ಎತ್ತಿಟ್ಕೋಬೇಕು ನೂಡಲ್ಸ್ನ. ನೋಡಿ ಈ ಥರ ಬಿಡ್ತಾ ಇದೆ ನೋಡಿ, ಈ ಥರ ಬಿಡಿಸ್ಬೇಕು ಗಾಯ್ಸ್. ಇಲ್ಲಾಂದರೆ ನಿಮಗೆ ಅದು ಉದ್ದುದ್ದ ಸಿಗಲ್ಲ, ಕಟ್ ಪೀಸ್ ಸಿಕ್ಬಿಡುತ್ತೆ ಜಾಸ್ತಿ ಬೇಂದರೆ. ಅದು ನಿಮಗೆ ನಾನು ಥರ ಕೊರಿಯನ್ ಸ್ಟೈಲ್ ತಿಂತಾಯಿದ್ದೀನಿ ಆ ಥರ ಫೀಲ್ ಆಗಲ್ಲ. ಓಕೆ, ನೀಟಾಗಿ ಇಟ್ಕೊತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕಾಯ್ತು. ಲೈಟಾಗಿ ಸಾಲ್ಟ್. ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಘಾಟ್ ಬರ್ತಿದೆ ಸಿಕ್ಕಾಬಟ್ಟೆ. ಇದು ಇವಾಗ ಬಾಯ್ಲ್ ಆಗ್ತಿದೆ ಗಾಯ್ಸ್. ಇಷ್ಟಿಂದಿದೆ ಇದು. ಇನ್ನು ಸ್ವಲ್ಪ ಬೇಯಬೇಕಾಯ್ತು. ಇದು ಸ್ವಲ್ಪ ಬೇಯಿದ ಮೇಲೆ ಇದನ್ನು ತೆಗೆದುಬಿಟ್ಟು ಬೇರೆ ಬೌಲಿಗೆ ಹಾಕಿ ಇಡಬೇಕು. ಇದನ್ನು ಈಗ ನೀವು ಇದೇ ಬಿಸಿನೀರಲ್ಲೇ ಇಟ್ಟು ಅಂದರೆ ಹೋಗ್ಬಿಡುತ್ತೆ. ಲೈಟಾಗಿ ತಣ್ಣೀರು ಹಾಕ್ಬಿಟ್ಟು ಜಾಸ್ತಿ ಬೇಯುತ್ತೆ. ಇನ್ನೊಂದು 2 ಮಿನಿಟ್ಸ್ ಬೇಡ. ಇದು ಕಲರ್ ಚೇಂಜಸ್ ಬರುತ್ತೆ ಒಳಗಡೆ. ಇನ್ನು ನೋಡಿ, ಇನ್ನೂ ಬೆಂದಿಲ್ಲ. ತೆಗೆದು ನೋಡಿದಾಗ ನೋಡಿ ಈ ಥರ ಬರಬೇಕು ನಿಮಗೆ ತಿನ್ಬೇಕಾದ್ರೆ. ಇದು ಸಖತ್ತಾಗಿ ಕಾಣುತ್ತೆ ಗಾಯ್ಸ್. ಈಗ ಆಯಿತು, ಇದನ್ನು ನಾನು ಇದನ್ನು ತೆಗಿತಾ ಇದ್ದೀನಿ. ಸಾಕು, ಬೆಂದಿದೆ. ಈಗ ಇದನ್ನು ಆಫ್ ಮಾಡೋಣ. ಆಫ್ ಮಾಡಿ ಈ ಇಟ್ಕೊಳಕ್ಕಾಗ್ತದೆ. ಬೇರೆದೇನೋ ಸ್ವಲ್ಪ ಬೇಕು. ಈ ಥರ ಸ್ಟ್ರೈನ್ ಮಾಡಿ ಆಮೇಲೆ ಇಲ್ಲಿ ಇವಾಗ ಇದು ರೆಡಿ ಆಗ್ತಾ ಇದೆ. ಇದು ರೆಡಿ ಆಗಿದೆ ಗಾಯ್ಸ್. ಇದಕ್ಕೆ ನಾವು ಈಗ ಎಗ್ನ ಸೇರ್ಸೋಣ. ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಆ ಎಗ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಇದನ್ನ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸ್ಮೆಲ್ಲು ಅದು ಇದು ಬ್ಯೂಟಿ. ವಾವ್. ಈಗ ಇದನ್ನು ಮಸಾಲೆ ಇದೆಯಲ್ಲ, ಈ ಮಸಾಲೆನ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡೋಣ. ಓಕೆ, ನೋಡಿ ಅದರಲ್ಲೇ ಕೊಟ್ಟಿರ್ತಾರೆ ಎಲ್ಲ. ಇದು ನೀವು ಡೈರೆಕ್ಟ್ ಅದ್ರ ಜೊತೆನೇ ನೀವು ಡೈರೆಕ್ಟ್ ಹಾಗೇನು ಮಾಡ್ಕೋಬಹುದು, ಹಾಗೆ ಹಾಕ್ಕೋಬಹುದು. ಇಲ್ಲ ಅಂದರೆ ಈ ಥರ ಮಾಡ್ಕೋಬಹುದು. ನಿಮ್ಗೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ. ಬಟ್ ಟೇಸ್ಟ್ ಸಕ್ಕತ್ತಾಗಿ ಸಿಗುತ್ತೆ ಇನ್ನು. ಓಕೆ, ನೂಡಲ್ಸ್ನ ಬೇಯಿಸ್ಕೊಂಡಿದ್ದೀವಲ್ಲ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಗಾಯ್ಸ್,
ನೂಡಲ್ಸು ಆ್ಯಡ್ ಮಾಡ್ತಾ ಇದೀನಿ. ನೋಡಿ ಈ ಥರ ಬರಬೇಕು ಗಾಯ್ಸ್ ನಿಮಗೆ ನೂಡಲ್ಸ್. ಈ ಥರ ಬಂದಾಗ ಎಳೆ ಎಳೆಯಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಈಗ ಹಾಕ್ತಾ ಇದ್ದೀನಿ ನೂಡಲ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡೋಣ ಅದ್ರಪಾಕಂತ. ನೋಡಿ ಕಲರ್ ನೋಡಿ ಗಾಯ್ಸ್ ಹೆಂಗ್ ಬರ್ತಿದೆ. ವಾವ್ ಸಕ್ಕತ್ತಾಗಿದೆ. ಇದು ಅದು ಫುಲ್ ರೆಡ್ ಥರ ಇದೆ. ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಡೌನ್ ಅನ್ನಂಗೆ ಕಾಣಿಸ್ತಿದೆ. ಹೋಗಿ ನಾನು ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಅದು ಸೋಯಾ ಸಾಸ್ ಏನೋ ಗೊತ್ತಿಲ್ಲ ಮಗನೇ. ಅದು ಸೋಯಾ ಅಲ್ಲ, ಮತ್ತೆ ಏನೋ ಇರುತ್ತೆ ಎಲ್ಲ ಮಿಕ್ಸ್ ಅನ್ಸುತ್ತೆ. ಸ್ಪೈಸಿಯಾಗಿ ವಾವ್ ಚೆನ್ನಾಗಿ ಬರ್ತದೆ ಗಾಯ್ಸ್. ಸಕ್ಕತ್ತಾಗಿದೆ ಗಾಯ್ಸ್. ಈಗ ರೆಡಿ ಆಯಿತು. ಈಗ ಇದನ್ನು ನಾವು ಒಂದು ಕಡೆ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಸಕ್ಕತ್ತಾಗಿದೆ ಗಾಯ್ಸ್. ಇದು ಬರ್ತೀವಿ ನೋಡಿ. ಘಮ 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 ಅಂತಿದೆ. ವಾವ್ ಗಾಯ್ಸ್ ಎಲ್ಲ ರೆಡಿಯಾಗಿದೆ. ಈಗ ತೇಜುಗೆ ಕೊಟ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಓಹೋ ಸಾಹೇಬ್ರಲ್ಲ ಅವರೇ, ತೇಜು ನೋಡು ಹೇಗಿದೆ ಅಂತ. ಓ ರೆಡಿಯಾಗಿದೆ ಮಗನೇ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ಹೇಗಿದೆ ಕಂದ? ಗಾಯ್ಸ್ ನೋಡಿ ಹೆಂಗೆ ಕಾಣ್ತಿದೆ ಅದು. ಅಯ್ಯೋ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಗಾಯ್ಸ್. ಜಾಸ್ತಿ ಬರ್ತಾ ಇದೆಯಲ್ಲ, ಎಂತ ಆಗಲ್ಲ ನೋಡು. ನೋಡಿ ಆ ಥರ ಉದ್ದುದ್ದ ಬರ್ಬೇಕು ಗಾಯ್ಸ್, ಆಗಲೇ. ನೋಡಿ ಹೇಗಿದೆ. ನೂಡಲ್ಸ್ ತಿಂದಿರೋ ಮಜಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾಟ್ ಅಂಡ್ ಸ್ಪೈಸಿ ಆಗಿ ಸಕ್ಕತ್ತಾಗಿದೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಹೌದಾ? ಪಕ್ಕನಾ? ಪಕ್ಕ. ಮಕ್ಕಳೆಲ್ಲ ಇಷ್ಟಪಡ್ತಾರಾ? ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ಗಾಯ್ಸ್. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಗಾಯ್ಸ್. ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಕಷ್ಟಪಟ್ಟು ಮಾಡ್ತಾಯಿರ್ತೀವಿ. ಪ್ಲೀಸ್ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟು ತುಂಬಾ ಬೇಕು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.